ನಮಸ್ಕಾರ ಎಲ್ರಿಗೂ. ರಾಮಾಯಣ ಬೆಳಗ್ಗೆ 4:30ಕ್ಕೆ ರಿಲೀಸ್ ಆದಂತ ಒಂದು ರಾಮಾಯಣ ಟ್ರೈಲರು ಯಪ್ಪ ಏನ್ ಸಖತ್ತಾಗದ ಅಂತಂದ್ರ, ನಮ್ಮ ಯಶ್ ಅವ್ರಗ ಟಾಕ್ಸಿಕ್ ಏನಾದ್ರು ಬಿದ್ದೋಯ್ತು ಅಂದ್ರ ರಾಮಾಯಣ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡೋಂತ ಒಂದು ಮೂವಿ ಆಗುತ್ತಂತ ನನ್ನ ಅನಿಸಿಕೆ. ನಾನು ಯಾಕೆ ದೇವಸ್ಥಾನದಲ್ಲಿ ಕುತ್ಕ ಮಾತಾಡ್ತಾವ್ನಿ ಅಂತಂದ್ರ ಹೊರಗೆಲ್ಲ ಸ್ವಲ್ಪ ಗಾಜ್ಗೋಜ್ಲು ಫುಲ್ಲು. ಅದಕ್ಕೆ ನಾನು ರಾಮಾಯಣದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ದೇವಸ್ಥಾನದಲ್ಲಿ ಕೂತ್ಕ ಮಾತಾಡ್ತಾನೆ. ಯಾಕೆ ಹೇಳಿ, ಎಲ್ರಿಗೂ ಗೊತ್ತಾಗ್ಲಿ ಅಂತ. ಎಸ್ ಅವ್ರ ಆಕ್ಟಿಂಗ್ ಮಾತ್ರ ಬೆಂಕಿ. ಉತ್ತರ ಕರ್ನಾಟಕಲ್ಲಿ ಹೇಳ್ತಾರಲ್ಲ, ಬೆಂಕಿಯಾಗ ಐತೆ. ಮಾತ್ರ ಸೂಪರ್ ಆಗಿ ಆಕ್ಟಿಂಗ್ ಮಾಡವ್ರ, ಅದ್ರಲ್ಲಿ ಎರಡು ಮಾತಿಲ್ಲ. ಕಾನ್ಸೆಪ್ಟ್ ಸಖತ್ತಾಗೈತೆ. ಆದ್ರೂ ನನಗೆ ಟ್ರೈಲರ್, ಎಲ್ರೂ ಟ್ರೈಲರ್ನ 2 ನಿಮಿಷ, 1.5 ನಿಮಿಷ, 3 ನಿಮಿಷ ಮಾಡಿದ್ರೆ, ಇವರು 4 ನಿಮಿಷ 16 ಸೆಕೆಂಡ್ ಟ್ರೈಲರ್ನ ರಿಲೀಸ್ ಮಾಡವ್ರ. ಎಷ್ಟು ಅದ್ಭುತವಾಗಿದೆ ಅಂತಂದ್ರ, ಆ ಸಾಯಿ ಪಲ್ಲೆಯವರು ಸೀತಾ ಆಕ್ಟಿಂಗ್ ಮಾಡ್ತಿದ್ದಾರೆ. ಇವಪ್ಪ ರಾಮ್ನ ಆಕ್ಟಿಂಗ್ ಆದ್ರ ಎಷ್ಟು ಅಚ್ಚುಕಟ್ಟಾಗಿ ಎಲ್ರೂ. ನನ್ಗೆ ಇವ್ರ ಟ್ರೈಲರ್ 4 ನಿಮಿಷ ಬಿಡೋಕೋಸ್ಕರ ಆಕ್ಟ್ ಮಾಡಿದ್ದಾರೆ. ಮೂವಿ ಎಷ್ಟೋ ಯಾವಾಗ ರಿಲೀಸ್ ಆಗುತ್ತೆ ಏನೇತ್ಲ ಅಂತ ಟ್ರೈಲರ್ ಅಲ್ಲೇ ತೋರಿಸ್ಬಿಡ್ತಾ ಇದ್ರು. ಬಟ್ ಈ ಟ್ರೈಲರ್ ಅಲ್ಲಿ ಮೂವಿ ಯಾವತ್ತು ರಿಲೀಸ್ ಆಗುತ್ತೆ ಅದ್ರ ಕಂತ ಪುರಾಣ ಏನು ತೋರಿಸಿಲ್ಲ. ಟ್ರೈಲರ್ ನೋಡಿದವ್ರಿಗೆಲ್ಲ ಎಷ್ಟು ಖುಷಿಯಾಗಿರುತ್ತೆ ಅಂತಂದ್ರೆ, ಎಸ್ ಫ್ಯಾನ್ಸ್ ಬಿಟ್ಟು ಬೇರೆ ಎಲ್ರಿಗೂ ಕೂಡ ಸ್ವಲ್ಪ ಇದಾಗಿರುತ್ತೆ. ನಮ್ಮ ಹೀರೋಗಳಿಗೆ ಇಂಥ ಒಂದು ಮೂವಿ ಸಿಕ್ಲಿಲ್ವಲ್ಲ, ಇಂಥ ಒಂದು ಹೈಲೈಟ್ ಆಗ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿರುತ್ತೆ. ಆದ್ರೆ ಏನ್ ಮಾಡೋದು, ಎಸ್ ಅವ್ರು ಬೆಳೆದು ಬಂದ ರೀತಿನೇ ಹಾಗೆ. ಅಲ್ಲಿ ರಾಮಾಯಣ ಸ್ಟೇಜ್ಗೆ ಹೋಗ್ಮೇಲೆ ಆ ಬಾಲಿವುಡ್ ನವ್ರನ್ನೇ ಮಂಡಿ ಉರಿಸ್ತಿದಂತ ಒಂದು ನಮ್ಮ ಕನ್ನಡದ KGF ಅವರ ಗೊತ್ತಲ್ಲ ಯಶ್ ಅವರು. ನೀವು ನೋಡಿದೀರಾ, ಒಂದು ಸ್ಟೇಜ್ ಅಲ್ಲಿ ಎಲ್ರು ಮಂಡಿ ಊರ್ ಕೂತ್ಕೊಂಡ್ರ ಫೋಟೋ ಹೊಡಕ್ಕೆ ಯಶ್ ಅವ್ರು ಹಿಂದ್ಗಡೆ ನಿಂತಿದ್ರು. ಯಾಕಂದ್ರ ಅವರ ಒಂದು ಬೆಳವಣಿಗೆ ಹಂಗಿತ್ತು. ಒಂದು ಕಾಲದಲ್ಲಿ ಯಶ್ ಅವರು ಒಂದು ಪೋಸ್ಟರ್ ಹಿಡ್ಕೊಂಡು ಅವ್ರ ಮೂವಿನ ಪ್ರಮೋಷನ್ ಮಾಡಕ ಬಸ್ ಅಲ್ಲಿ ಹತ್ಕೊತಾ ಇದ್ರು. ಆದ್ರೆ ಇವತ್ತು ಒಂದ್ ಬಸ್ ಅಲ್ಲಿ ಒಳಗಡೆ ಕೂಡ ಪ್ರತಿಯೊಂದಕ್ಕೂ ಒಬ್ರು ಕೂಡ ಅವ್ರ ಮೂವಿನ ನೋಡೋಂತ ಐತೆ. ಎಷ್ಟು ಜನಸಂದನ ಅಂತಂದ್ರೆ ಅಷ್ಟೊಂದು ಜನ ಅವ್ರನ್ನ ಫಾಲೋ ಮಾಡ್ತಾರ. ಆದ್ರೆ ಈ ತರ ಒಂದು ಯಾರಿಗೂ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಸಿಕ್ಕಿರೋ ಒಂದು ಅವಕಾಶನ ಎಷ್ಟು ಅಚ್ಚುಕಟ್ಟಾಗಿ ಬಳಸ್ಕೊತಿದಾರೆ ಅಂತಂದ್ರೆ, ನಮ್ ಕನ್ನಡ ಇಂಡಸ್ಟ್ರಿಲಿ ಯಶ್ ಅವ್ರ ಒಬ್ರೇ ಅನ್ಸುತ್ತೆ. ಅವರು ಸುಮಾರು ದಿನಗಳಿಂದನೂ KGF 1, KGF 2 ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಈಗ ಟಾಕ್ಸಿಕ್ ಬರ್ತಾ ಇದೆ. ಆ ಟಾಕ್ಸಿಕ್ ಹಿಟ್ ಆಗುತ್ತೋ ತೋಪಾಗುತ್ತೋ ನಮಗ್ ಗೊತ್ತಿಲ್ಲ. ಆದ್ರೆ ರಾಮಾಯಣ ಎಷ್ಟೋ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಮ್ಯೂಸಿಕ್ ಬೇರೆ, ರೆಹಮಾನ್ ಬೇರೆ ಸೂಪರ್ ಆಗಿ ಮಾಡಿದ್ದಾರೆ. ಒಂದು ಒಳ್ಳೆ ಕಥೆನೆ ಇಟ್ಕೊಂಡು ಮಾಡ್ತಾ ಇರುವಂತ ಇವ್ರುಗಳು ಅದ್ಭುತವಾಗಿ ಬರ್ಲಿ. ಆದ್ರೆ ಸೀತಾ ಅನ್ನೋ ಆಕ್ಟಿಂಗ್ ಸಾಯಿ ಪಲ್ಲವಿ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರ ನಿಮಗೂ ಗೊತ್ತಿರ್ಲಿ. ಯಾಕಂದ್ರೆ ಸಾಯಿ ಪಲ್ಲವಿ ಅವರು ಎಲ್ಲೂ ಕೂಡ ಯಾವ ಮೂವಿಲೂ ಕೂಡ ಒಂದು ತುಂಡು ಬಟ್ಟೆ ಆಗಿರ್ಲಿ, ಪ್ರದರ್ಶನ ಆಗಿರ್ಲಿ, ಆತರ ಬಟ್ಟೆಗಳು ಹಾಕೊಂಡ್ ಏನಾರ ಆಕ್ಟಿಂಗ್ ಮಾಡ್ತೀನಿ ಅಂತಂದ್ರೆ ನಾನ್ ಮಾಡೋದೇ ಇಲ್ಲ ಅಂತ ಒಂದು ಪ್ರೊಡ್ಯೂಸರ್ಗಳಿಗೆ, ಡೈರೆಕ್ಟರ್ಗಳಿಗೆ ಹೇಳ್ದಂತ ಸಾಯಿ ಪಲ್ಲವಿ ಅವರು ಎಲ್ಲೂ ಕೂಡ ಆತರ ಕೆಟ್ಟ ಒಂದು ಇದನ್ನ ಕೊಟ್ಟಿಲ್ಲ. ಆದ್ರಿಂದ ಅವ್ರನ್ನ ಸೀತಾ ಆಕ್ಟಿಂಗ್ ಇವರೇ ಪರ್ಫೆಕ್ಟ್ ಅನ್ನೋ ಒಂದು ಆಯ್ಕೆ ಮಾಡ್ಕೊಂಡಿದಾರಲ್ಲ, ಅದ್ಭುತ ನಿಜವಾಗ್ಲೂ. ಬೇರೆ ಎಲ್ಲೆಲ್ಲ ಏನೇನೋ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರ ಅಂತ ಹೇಳ್ತಿದ್ರು. ಅವರೆಲ್ಲ ಸೀತಾ ಅನ್ನೋ ಆಕ್ಟಿಂಗ್ ಆಯ್ಕೆ ಆಗಕ್ ಸಾಧ್ಯವಿಲ್ಲ. ಸಾಯಿ ಪಲ್ಲೆಯವರ ಸೂಕ್ತ ಆಯ್ಕೆ. ಪ್ರೊಡ್ಯೂಸರ್ ಆಗಿರೋ, ಡೈರೆಕ್ಟರ್ ಆಗಿರೋ ಬಿಡು, ಒಳ್ಳೆ ಆಕ್ಟರ್ಗಳನ್ನ ಆಯ್ಕೆ ಮಾಡ್ಕೊಂಡು ಒಂದು ರಾಮಾಯಣನ ಕತೆ ಕಟ್ತವ್ರೆ. ನಾವು ನೋಡಿದಂತ ರಾಮಾಯಣನೇ ಬೇರೆ. ಭಯಾನವಾಯ್ತು ಕೋತಿ. ನಾವು ನೋಡ್ದಂತ ರಾಮಾಯಣ ಬೇರೆ, ಆದ್ರೆ ಇಲ್ಲಿ ಆಗ್ತಾ ಇರೋ ರಾಮಾಯಣನೇ ಬೇರೆ. ಇಂತ ಒಂದು ನಾವು ಇನ್ನು ಯಾವ್ದು ಗೊತ್ತಾ, ಪ್ರಭಾಸ್ ಮೂವಿ ನೋಡಿದ್ವಲ್ಲ, ಅದ್ರಲ್ಲಿ ಸೀತಾಮಾತನೇ ಎತ್ಕೋಯ್ತಲ್ಲ, ಅದೊಂಥರ ಇದಗಿತ್ತು. ಆದ್ರೆ ಇದ್ರಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಗ್ತೈತೆ ಈ ರಾಮಾಯಣ ನೋಡಕ. ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದ್ರಲ್ಲಿ ಬರೀ ಗ್ರಾಫಿಕ್ಸ್ ಇತ್ತು ನಮ್ಮ ಪ್ರಭಾಸ್ ಅವ್ರು ಮಾಡಿದ್ರಲ್ಲಿ, ಸೀತೆ ಎತ್ಕೋಗೋದು, ಹೊಡೆದಾಡೋದು, ಬಡದಾಡೋದು ಅವೆಲ್ಲ. ಆದ್ರೆ ಇಲ್ಲಿ ಬಂದು ಒಂದು ಅದ್ಭುತವಾದ ಸಖತ್ತಾದ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಯಶ್. KGF ಎಸ್ ಅವ್ರ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳ್ಬಲ್ಲೆ. ಸೂಪರ್ ಆಗಿದೆ. ಯಾರೆಲ್ಲ ನೋಡಿಲ್ಲ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡ್ಕೊ ಬನ್ನಿ. ಇವರು ಯಾವ ಒಂದು ನಕ್ಷತ್ರದಲ್ಲಿ ಇವರು 4:15 ಬಿಡುಗಡೆ ಮಾಡಿದ್ರು ಟ್ರೈಲರ್ ನನಗೂ ಗೊತ್ತಿಲ್ಲ. ನೋಡೋಣ, ಸಖತ್ತಾಗಿದೆ ಟ್ರೈಲರು. ಎಲ್ಲ ಹೋಗಿ ನೋಡಿ.